बोलो भारत माता की, बोलो भारत माता की। ಜೈ ಭೀಮ್, ಜೈ ಭೀಮ್. ನ್ಯಾಯ ಬೇಕೆಂದೆನಿಸಿದವರಿಗೆ ಅನ್ಯಾಯವೆಸಗುವ ಬಂಡರ ಕೆಬ್ಬೆದೆಯ ಕೀಲು ಮುರಿದರೆ ಸಿಕ್ಕಿದ್ದೆ ನ್ಯಾಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಸ್ಮರಣೆ ಮಾಡಿಕೊಂಡು ಪಂಚ ನದಿಗಳ ಜಿಲ್ಲೆ ಎಂದೇ ಖ್ಯಾತಿಯಾಗಿರುವಂತಹ ವಿಜಯಪುರದಲ್ಲಿ ಇದು ಕ್ರಾಂತಿಯ ನೆಲೆ, ಕ್ರಾಂತಿಯ ಬೀಡು. ನಾವು ಸುಮ್ಮನೆ ಹೋರಾಟ ಮಾಡಿ ಮನೆಗೆ ಹೋಗೋರಲ್ಲ. ವಿಧಾನಸಭೆ ವಿಧಾನ ಪರಿಷತ್ತಿಗೆ ನಾವು ಎಚ್ಚರಿಕೆ ಕೊಡಕ್ ಬಂದಂತ ಹುಲಿಗಳಾಗಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಿರ್ತಕ್ಕಂಥ ಶಿಕ್ಷಣ, ಸಂಘಟನೆ, ಹೋರಾಟದ ಹಾದಿಯಲ್ಲಿ ನಡೆಯುವಂತ ಕೃಷ್ಣಾ ನದಿ ಹಾಗೂ ದೋಣಿ ನದಿಯ ನೀರನ್ನು ಕುಡಿದು ಬೆಳೆದಂತ ವಿದ್ಯಾರ್ಥಿಗಳು ನಾವೆಲ್ಲ. ಸುಮಾರು 5 ವರ್ಷಗಳಿಂದ ಸರ್ಕಾರ ವಿದ್ಯಾರ್ಥಿಗಳಿಗೆ ಮಾಡುವಂತ ಅನ್ಯಾಯ, ದೌರ್ಜನ್ಯ ಇವತ್ತು ನಿರಂತರವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಕಳೆದ ಸರ್ಕಾರ ಆಗಿರಬಹುದು, ಪ್ರಸ್ತುತ ಸರ್ಕಾರ ಆಗಿರಬಹುದು. ನಾನು ನಿನ್ನೆ ಆನ್ಲೈನ್ ಕ್ಲಾಸ್ ಹೇಳ್ತಾ ಇದ್ದೆ, ನಾವು ಯಾವುದೇ ಪಕ್ಷದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ವ್ಯಕ್ತಿ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ನಮ್ಮ ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ನಿಮ್ಮ ಪಂಚ ಯೋಜನೆಗಳು ನಮ್ಗೆ ಬೇಕಾಗಿಲ್ಲ. ನಾವು ಪಂಚ ಯೋಜನೆಗಳ ಮೇಲೆ ಜೀವನ ಕಟ್ಟಿಕೊಂಡವರಲ್ಲ. ಇವತ್ತು ವಿದ್ಯಾರ್ಥಿಗಳ ಪರವಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ನಿಂತ ನಮ್ಮ ಕಾಂತರಾಜ್ ಸರ್ ಅವರು ಇವತ್ತು ಅಕ್ಷಾ ಸಂಘಟನೆ ಮೂಲಕ ವಿದ್ಯಾರ್ಥಿಗಳು ಬಡಿದೆಬ್ಬಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಸೇರ್ಪಡೆಯಾಗಿದ್ದೇವೆ. ನಾನಾಗಿರಬಹುದು, ನಮ್ಮ ತೇಲಿ ಸರ್ ಆಗಿರಬಹುದು, ಮಮದಾಪುರ ಸರ್ ಆಗಿರಬಹುದು, ಪ್ರಭು ರೆಡ್ಡಿ ಸರ್ ಆಗಿರಬಹುದು, ಮಾಂತು ಮಂಗೂರ್ ಸರ್ ಆಗಿರಬಹುದು, ನಮ್ಮ SB ವಿಜಡಂ ಸಂಸ್ಥೆ ಸಂಪೂರ್ಣವಾಗಿ ಇವತ್ತು ಬೆಂಬಲವಾಗಿ ನಿಂತು ನಾವು ತನು ಮನ ಧನದೊಂದಿಗೆ. ಎಷ್ಟೋ ಜನ ನಿನ್ನನ್ನು ಫೋನ್ ಮಾಡಿದ್ರು, ದಯವಿಟ್ಟು ನೀವು ಹೋರಾಟಕ್ಕೆ ಬರಬಾರದು, ನನ್ನ ವಿದ್ಯಾರ್ಥಿಗಳ ಪರವಾಗಿ ನನ್ನ ದೇಹದ ರಕ್ತ ಕೊಳ್ಳಕ್ಕೆ ಸಾಧ್ಯ ಇದ್ದೇನೆ, ನಮ್ಮ ಮೇಲೆ ನೀವು ಬೇಕಾದಂತ FIR ಹಾಕಿರಿ, ನಮ್ಗೆ ಜೈಲು ಹಾಕಿರಿ, ಆದ್ರೆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ. ನೀವು ರಸ್ತೆ ಬಂದ್ ಮಾಡಬೇಡ್ರಿ, ನೀವು ಹೊರಗಡೆ ಬರಬೇಡ್ರಿ. ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶಸ್ಥರಾಗಿದ್ದೇವೆ. ಅವರ ರಕ್ತದಲ್ಲಿ ನಾವು ಬರೆದಿಡುವಂತ ಪ್ರಯತ್ನವನ್ನು ಮಾಡ್ತೇವೆ. ಶಿಕ್ಷಣ, ಸಂಘಟನೆ, ಹೋರಾಟ, ನಮಗೆ ಭಾರತ ದೇಶದ ಪ್ರಜಾಪ್ರಭುತ್ವದ ಮಕ್ಕಳಾಗಿದ್ದೇವೆ. ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ. ಮುಂದಿನ ದಿನ ವಿಧಾನಸೌಧಕ್ಕೆ ಬರ್ತೀವಿ. ಬಿಜಾಪುರದಿಂದ ವಿಧಾನಸೌಧ ಮುತ್ತಿಗೆ ಹಾಕಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಅವರಿಗೆ ವಿದ್ಯಾರ್ಥಿ ಶಕ್ತಿಯನ್ನು ತಿಳಿಸ್ತೀವಿ ಅಂತ ಇವತ್ತು ವೇದಿಕೆ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ಒಂದ್ಸಲ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ ಬಿಜಾಪುರದ ಪರಿಸ್ಥಿತಿ ಹೇಗಿದೆ ಅಂತ. ನಾವೊಂದು ಇನ್ಸ್ಟಿಟ್ಯೂಟಿನ ಮುಖ್ಯಸ್ಥನಾಗಿ ಹೇಳ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಂದ 5,000, 6,000, 7,000 ಇಸ್ಕೋಬೇಕಾದ್ರೆ ನಮ್ಮ ಕಣ್ಣ ನೀರು ಬರ್ತದೆ. ಯಾಕೆ? ಬಡ್ಡಿ, ಹಳ್ಳಿಗಳಲ್ಲಿ ಬಡ್ಡಿ ತಗೊಂಡು ಅವರು ಓದುವಂತ ಸಂದರ್ಭದಲ್ಲಿ ಎಷ್ಟು ಕಷ್ಟಪಡ್ತಾರೆ ವಿದ್ಯಾರ್ಥಿಗಳು. ಒಡವೆ ಮಾಡ್ತಾರೆ, ಬಂಗಾರವನ್ನ ಮಾಡ್ತಾರೆ. ಆ ವಿದ್ಯಾರ್ಥಿಗಳು ಎಷ್ಟೋ ಮುಂಜಾನೆ ನಾಷ್ಟ ಮಾಡಂಗಿಲ್ಲ, ಮಧ್ಯಾಹ್ನದ ಊಟ ಮಾಡಂಗಿಲ್ಲ, ಒಂದೊತ್ತು ಊಟ ಮಾಡಿ ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿ ಅವರು ದಯವಿಟ್ಟು ಇದನ್ನು ಕೇಳಿಸ್ಕೊಡ್ರಿ. ಎಷ್ಟೋ ವಿದ್ಯಾರ್ಥಿಗಳು ದೇವಸ್ಥಾನದ ಮುಂದೆ ಊಟ ಮಾಡ್ತಾರೆ, ದೇವಸ್ಥಾನದ ಮುಂದೆ ಮುಕ್ಕೋತಾರೆ. ಬಡವರ ಶಾಪ ನಿಮ್ಗೆ ತೋರ್ತದೆ. ಇಲ್ಲಿ ಬಂದಂತ ಎಲ್ಲಾ ವಿದ್ಯಾರ್ಥಿಗಳು ರೈತರ ಮಕ್ಕಳು. ಇವ್ರು ಯಾರು ರಾಜಕಾರಣಿಗಳ ಮಕ್ಕಳ. ನಿಮ್ಮ ರಾಜಕಾರಣಿಗಳ ಮಕ್ಕಳು, ನಿಮ್ಮ ಮಕ್ಕಳಿಗೆ ನೀವು ಟಿಕೆಟ್ ಕೊಡ್ತಿರಲ್ಲ, ನಿಮ್ಮ ಮಕ್ಕಳನ್ನ ನೀವು MLA ಮಾಡ್ತಿರಲ್ಲ. ನಮ್ಮ ವಿದ್ಯಾರ್ಥಿಗಳು ನೀವು ಪೊಲೀಸರು ಮಾಡ್ರಿ, PSI ಮಾಡ್ರಿ, FDA ಮಾಡ್ರಿ, SDA ಮಾಡ್ರಿ. ನಾವು ಭಿಕ್ಷೆ ಕೇಳ್ತಾ ಇಲ್ಲ, ನಿಮ್ಗೆ ಭಿಕ್ಷೆ ಕೇಳ್ತಾ ಇಲ್ಲ, ನಮ್ಗೆ ಹಕ್ಕು ಕೇಳ್ತಾ ಇದ್ದೇವೆ. ಸಂವಿಧಾನದ ಹಕ್ಕಿನ ಮೂಲಕ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ನಿಮ್ಮ ಪಂಚ ಯೋಜನೆಗಳು ನಮಗೆ ಬೇಕಾಗಿಲ್ಲ, ನಿಮ್ಮ ಫ್ರೀ ನಮಗೆ ಬೇಕಾಗಿಲ್ಲ. ಒಂದು ಕುಟುಂಬದಲ್ಲಿ ಒಬ್ಬ ವಿದ್ಯಾರ್ಥಿ ಇವತ್ತೇನಾದ್ರೂ ಪೊಲೀಸ್ ಆದರೆ, PSI ಆದರೆ, FDA ಆದರೆ, SDA ಆದರೆ ಅವ್ರ ಕುಟುಂಬಗಳು ಬೆಳಗ್ತವೆ. ಅವರು ಶಾಶ್ವತವಾಗಿ ಅವ್ರ ಕುಟುಂಬದ ದೊಡ್ಡ ಶಕ್ತಿ ಆಗ್ತಾರೆ. ಆ ಉದ್ದೇಶಕ್ಕಾಗಿ ಸರ್ಕಾರ ಕಣ್ಣಿತಿರಬೇಕು, ವಿದ್ಯಾರ್ಥಿಗಳ ಪರವಾಗಿ ಕಾಲ್ಫರ್ ಮಾಡಬೇಕು. ಏನು ಆಟ ಆಡ್ತಾ ಇದ್ದೀರಿ ನೀವು? 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಟ್ರಾನ್ಸ್ಫರ್ ಮಾಡ್ತೀನಿ. ನನಗೆ ಅತಿ ದಾಸರಾಗಿತ್ತು. ಅತಿ ಶೀಘ್ರದಲ್ಲಿ ನೆಕ್ಸ್ಟ್ ಏನಾದ್ರೂ ಅತಿ ಶೀಘ್ರದಲ್ಲಿ ಅಂದ್ರೆ ನಿಮ್ಗೆ ಹಣ ಮಣ್ಣು ಮಾಡ್ತೀವಿ ನಾವು. ಬಿಡಬೇಕು, ಅತಿ ಶೀಘ್ರ ಅನ್ನುವಂತ ಪದವನ್ನು ಬಿಡಬೇಕು, ಟ್ರಾನ್ಸ್ಫರ್ ಮಾಡಬೇಕು. ಆ ಪಂಚ ಯೋಜನೆಗಳನ್ನು ಕಟ್ ಮಾಡಿ, ನಿಮ್ಮ ಯೋಜನೆಗಳು ನಮ್ಗೆ ಬೇಕಾಗಿಲ್ಲ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಳದೇ ಇದ್ರೆ ಇನ್ನು ಮುಂದೆ ನಮ್ಮ ಜೀವ ಹೋದ್ರ ಚಿಂತೆ ಇಲ್ಲ. ರಸ್ತೆಗಿಳಿತೀವಿ ನಾವು, ಹೋರಾಟ ಮಾಡ್ತೀವಿ ನಾವು. ರಸ್ತೆಯನ್ನ ಜೀವ ಹೇಳ್ರಿ, ನಮ್ಮನ್ನ ಬಿಡಂಗ್ ನಾವು. ನಮ್ಮ ವಿದ್ಯಾರ್ಥಿಗಳನ್ನು ಕಾನ್ಫರ್ ಮಾಡಬೇಕು. ಆ ಭ್ರಷ್ಟಾಚಾರ KPSC ರದ್ದು ಮಾಡ್ರಿ.
KPSCಯಲ್ಲಿ 20 ಲಕ್ಷ 30 ಲಕ್ಷ 50 ಲಕ್ಷ ರೊಕ್ಕ ಕೊಟ್ಟವ್ರಿಗೆ ನೌಕರಿ ಕೊಡ್ತಾರೆ ನೀವು ಹುಡುಗಾಟಿಗೆ ಸರಿ ಆಟ ಆಡ್ತೀರಿ ನೀವು ನಿಮ್ಮನ್ನ ವಿಧಾನಸೌಧದಿಂದ ಕೆಳಗಿಳಿಸ್ತೀವಿ ನಾವು ಸಾಮಾನ್ಯ ಅಲ್ಲ 326ನೇ ವಿಧಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ನಮಗೆ ಮತದಾನ ಹಕ್ಕಿದೆ ಆ ಮತದಾನದ ಹಕ್ಕಿನ ಮೂಲಕ ನಾವು ನಿಮ್ಮನ್ನು ಕೆಳಗಿಳಿಸ್ತೀವಿ ನಮ್ಮ ಶಕ್ತಿ ಇವತ್ತಿಂದ ನಿಮ್ಗೆ ಅರ್ಥ ಆಗ್ತದೆ ನಾವೇನು ಅಂತ ಪ್ರತಿ ಹಳ್ಳಿಗೆ ನಮ್ಮ ವಿದ್ಯಾರ್ಥಿಗಳು ಬಿಡ್ತೀವಿ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ಜನಜಾಗೃತಿ ಮೂಡಿಸ್ತೀವಿ ನಾವು ಹೆಂಗೂ ಸತ್ತುತ್ತೇವೆ 5 ವರ್ಷ ಸತ್ತು ಆಲ್ರೆಡಿ ಇನ್ನು ಮತ್ತೆ ನಾವು ಸಾಯಲ ಕಡೆ ಹೋಗಿದ್ದೇವೆ ಇನ್ನೊಂದು ವ್ಯಾಪಾರ ಕ್ರಾಂತಿ ಆಗಬಾರದು ಕರ್ನಾಟಕ ರಾಜ್ಯದಲ್ಲಿ ಜೀಟು ಏನು ಕ್ರಾಂತಿ ಆಯ್ತಲ್ಲ ಆ ತರ ಕ್ರಾಂತಿ ಆಗ್ತದೆ ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಳ್ಬೇಕು ವಿದ್ಯಾರ್ಥಿಗಳ ಪರವಾಗಿ ಸಹಕಾರ ಮಾಡಬೇಕು ಇಲ್ಲದಿದ್ದರೆ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಇವತ್ತು ನಮ್ಮ ಬಿಜಾಪುರ ಜಿಲ್ಲಾಡಳಿತ ನಮ್ಗೆ ಸಪೋರ್ಟ್ ಕೊಟ್ಟಿದೆ ಪೊಲೀಸ್ ಇಲಾಖೆ ನಮ್ಗೆ ಸಪೋರ್ಟ್ ಕೊಟ್ಟಿದೆ ಪೊಲೀಸ್ ಇಲಾಖೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಯಾಕೆ ಅವ್ರಿಗೆ ಗೊತ್ತು ವಿದ್ಯಾರ್ಥಿಗಳು ಏನು ಅಂತೇಳಿ ಬಹುಸಂಖ್ಯಾತ ಪೊಲೀಸ್ ವಿದ್ಯಾರ್ಥಿಗಳು ನನ್ನ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ಸ್ಟೇಷನ್ ಹೋದ್ರೆ ಒಂದು 5 ವಿದ್ಯಾರ್ಥಿಗಳು ನನ್ನ ಪೊಲೀಸ್ ವಿದ್ಯಾರ್ಥಿಗಳು ಅದರ ಸ್ನೇಹಿತರೆ ಇವತ್ತು ನನ್ನ ಉದ್ದೇಶ ಏನು ಅಂತಂದ್ರೆ ನನ್ನ ವಿದ್ಯಾರ್ಥಿಗಳಿಗೆ ಇಡೀ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ 43 ಇಲಾಖೆಗಳಲ್ಲಿ 2,80,000 ಪೋಸ್ಟ್ ಕಾಲ್ಫರ್ ಮಾಡಬೇಕು 2015ರಲ್ಲಿ ಕರೆದಂತ ಹೈಸ್ಕೂಲ್ ಹುದ್ದೆ ಇವತ್ತಿಗೂ ಕಾಲ್ಫರ್ ಮಾಡಿಲ್ಲ ಸಿಪಿಎಟ್ ಅಂತ ಅವ್ರಿಗೆ ನೆನಪೇ ಇಲ್ಲ 2020 PSI ಕಾಲ್ಫರ್ ಮಾಡಿದ್ದ ನೆನಪೇ ಇಲ್ಲ ಕನಿಷ್ಠ ನಿಮ್ಗೊಂದು PSI ಎಕ್ಸಾಮ್ ನಡೆಸಕ್ಕಾಗಲ್ಲ ಅಂದ್ರೆ ನಿಮ್ಮ ಸರ್ಕಾರದ ಯೋಗ್ಯತೆ ಅಂತ ವಿಚಾರ ಮಾಡ್ರಿ ಎರಡ್ ಸರಿ PSI ಎಕ್ಸಾಮ್ ನಡೆಸಿದ್ರಿ ಎರಡ್ ಸರಿ ನೀವು KS ಎಕ್ಸಾಮ್ ನಡೆಸಿದ್ರಿ ಇವತ್ತು KS ಎಕ್ಸಾಮ್ ರಿಸಲ್ಟ್ ಇವತ್ತು ಬಿಡಕ್ಕಾಗಿಲ್ಲ ನಿಮ್ಮ ಯೋಗ್ಯತೆಗೆ ಒಂದು ಕ್ವಶನ್ ಪೇಪರ್ ತೆಗೆಯಲಿಕ್ಕೆ ಯೋಗ್ಯತೆ ಇಲ್ಲ ನೀವೇ ಸರ್ಕಾರದವರು ಒಂದು ಕನ್ನಡ ಇಂಗ್ಲಿಷ್ ಕರೆಕ್ಟ್ ಟ್ರಾನ್ಸ್ಲೇಷನ್ ಮಾಡಕ್ ಬರ್ತಾ ಇಲ್ಲ ಅಂದ್ರೆ ಎಷ್ಟು ಅಯೋಗ್ಯರಿದ್ದೀರಿ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ವಿದ್ಯಾವಂತರು ಇವತ್ತು ಏನಾದ್ರೂ ರಾಜಕೀಯದಿಂದ ಸರಿದರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡದೇ ಇದ್ರೆ ಅಜ್ಞಾನಿಗಳು ನಮ್ಮನ್ನು ಆಡ್ತಾ ಇದ್ದಾರೆ ಇವತ್ತು ವಿಧಾನಸಭೆಯಲ್ಲಿ ಅಜ್ಞಾನಿಗಳಿದ್ದಾರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಎಷ್ಟು ಹೋರಾಟ ಮಾಡಬೇಕು ನಾವು ಕೇಳಬೇಕ ನಿಮ್ಗೆ ಕನ್ಫರ್ಮ್ ಮಾಡಿ ಅಂತ ಹೇಳಿ ಅನುಸೂಚನೆ ಮಾಡೋದು ಕೇಳಬೇಕ ನಿಮ್ಮ ಬುದ್ಧಿಲ್ಲ ನಿಮ್ಮ ನಾಲಿಗಿಲ್ಲ ನಾಚಿಗಿಲ್ಲ ನಿಮ್ಮ ದೇಹದ ರಕ್ತ ಹೇಗೆ ಇರ್ತಾ ಇದೆ ನಿಮ್ಮ ಚರ್ಮ ಎಷ್ಟು ದಪ್ಪ ಇದೆ ಬ್ರಿಟಿಷರ ವಿರುದ್ಧ ನಾವು ಬೂಟ್ ಹೊಡೆದು ಹಾಕಿದವರು ನಾವು ಮಕ್ಕಳ ಕ್ರಾಂತಿಕಾರಿಗಳು ಪ್ರತಿಯೊಂದು ಮನೆಗಳಲ್ಲಿ ಭಗತ್ ಸಿಂಗ್ ಹುಡುಕ್ತಾನೆ ಪ್ರತಿಯೊಂದು ಮನೆಗಳಲ್ಲಿ ಚಂದ್ರಶೇಖರ್ ಆಜಾದ್ ಹುಡುಕ್ತಾನೆ ಪ್ರತಿಯೊಂದು ಮನೆಗಳಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಹೋರಾಟ ಮಾಡ್ತೀವಿ ನಾವು ಪ್ರೀತಿಗೆ ಇರ್ತೀವಿ ಹೋರಾಟ ಮಾಡೋರು ನಾವು ತಾಳ್ಮೆಯಿಂದ ಹೋರಾಟ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ ಎಚ್ಚರಿಕೆ ಇರಲಿ ಇಲ್ಲದಿದ್ದರೆ ನಮ್ಮ ರಕ್ತದ ಪ್ರತಿ ಕಣಗಳಲ್ಲಿ ಹೋರಾಟದ ಕ್ರಾಂತಿ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ನಾವು ಹೋರಾಟ ಮಾಡೋರು ದಯವಿಟ್ಟು ಶಾಂತತೆ ಎಲ್ಲ ಕುಂದಿರಬೇಕು ಪ್ಲೀಸ್ ಕುಂದಿರಬೇಕು ಸರ್ಕಾರದ ಎಷ್ಟೋ ಮೆಮೋಗಳಾಗಿರ್ಬೋದು ನೋಟಿಸ್ಗಳಿಗೆ ಅಂಕಲಲ್ಲ ಇಲಾಖೆಯ ಮೇಲೆ ಒತ್ತಡ ಹಾಕ್ತಾ ಇದ್ದೀರಿ ನೀವು ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹಾಕ್ತಾ ಇದ್ದೀರಿ ರಾಜಕಾರಣಿಗಳ ಪರಿವರ್ತನೆ ಮೇಲೆ ನೀವು ನಮ್ಮನ್ನು ಫೇಸ್ ಮಾಡ್ರಿ ಇದು ಎಚ್ಚರಿಕೆ ಗಂಟೆ ಅನ್ನುವಂತ ಮಾತನ್ನು ಹೇಳಿ ದಯವಿಟ್ಟು ಎಲ್ಲರೂ ಸಮಾಧಾನ ಆಗಬೇಕು ಶಾಂತಿಯನ್ನು ಕಾಪಾಡಬೇಕು ಭಗವದ್ಗೀತೆಯಲ್ಲಿ ಒಂದು ಸಂದೇಶ ಇದೆ ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಲಿರುವುದು ಒಳ್ಳೆಯದಕ್ಕೆ ಕಳೆದುಕೊಳ್ಳಲು ನಾವು ತಂದಿದ್ದಾರೋ ಏನೋ ನಾಶವಾಗಲು ನಾವು ಸೃಷ್ಟಿ ಮಾಡಿದ್ದಾದರೂ ಏನೋ ನಿನ್ನೆ ಯಾರದೋ ಆಗಿತ್ತು ಇನ್ನು ನಮ್ಮದಾಗಿದೆ ನಾಳೆ ಯಾರದೋ ಆಗಿಲ್ಲದೆ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ KPSC ಮತ್ತು KE ಶುದ್ಧೀಕರಣ ಮಾಡುವವರೆಗೆ ನಾವು ಹೋರಾಟ ಮಾಡ್ತೀವಿ ಕಾಲ್ಫಾರ್ ಮಾಡುವವರೆಗೆ ಹೋರಾಟ ಮಾಡ್ತೀವಿ ನಾವು ಬೀದಿಗೆ ಹುಟ್ಟೇವೆ ನಾವು ಯಾಕಂದ್ರೆ ಕೃಷ್ಣ ಹಾಗೂ ಟೋಣಿ ನದಿಯ ಉಪ್ಪನ್ನು ನೀರನ್ನು ಕುಡಿದು ಬೆಳೆದವರು ನಾವು ನಮ್ಮ ಶಕ್ತಿಯನ್ನ ನೀವು ಮುಟ್ಲಕ್ ಹೋಗ್ಬೇಡ್ರಿ ನಮ್ಮ ಶಾಂತಿಯನ್ನ ಕದಲಕ್ ಹೋಗ್ಬೇಡ್ರಿ ನಮ್ಗೆ ನೀವು ಗೋಲಿಬಾರ್ ಮಾಡ್ರಿ ಗುಂಡಿಟ್ಟು ಹೊಡ್ರಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಆರೈಕೆ ಆಗಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೇನೆ ಇಲ್ಲಿಗೆ ನಾನು ಮೈಕನ್ನು ಕೊಡ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ